ಟಿವಿಕೆ ಪಕ್ಷ ಆನ್ ಗ್ರೌಂಡ್ಗೆ ಇಳಿದಿದ್ದು ಯಾವಾಗ ಅಂತ ಕೇಳಿದ್ರೆ 2025ರ ಕೊನೆಯಲ್ಲಿ ಅವರು ಈ ರ್ಯಾಲಿಗಳನ್ನ ಸಮಾವೇಶಗಳನ್ನ ಮಾಡೋಕೆ ಶುರು ಮಾಡೋದು. 2026ರ ಚುನಾವಣೆಯಲ್ಲಿ ಗೆಲುವನ್ನ ದಾಖಲು ಮಾಡಬೇಕು ಅಂತ ಹೇಳಿ. ಅಂದ್ರೆ ಸುಮಾರು 6 ರಿಂದ 7 ತಿಂಗಳು, ಜಾಸ್ತಿ ಅಂದ್ರೆ 6 ರಿಂದ 7 ತಿಂಗಳು ಅವರು ಗ್ರೌಂಡ್ಗಿಳಿದು ಚುನಾವಣಾ ಪ್ರಚಾರವನ್ನ ಮಾಡಿದ್ದು ಅಥವಾ ಪಕ್ಷದ ರ್ಯಾಲಿಗಳನ್ನ ಮಾಡಿದ್ದು. ಅದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಆ ನಂಬರ್ಸ್ ಅಲ್ಲಿ ಕಾಣಿಸ್ತಾ ಇದೆ. 104 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಟಿವಿಕೆ ಪಕ್ಷದ ಅಭ್ಯರ್ಥಿಗಳು. ಖುದ್ದು ವಿಜಯ್ 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದು, ಆ 2ರಲ್ಲೂ ಕೂಡ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಡಿಎಂಕೆಗೆ ಎಂಥ ಹೊಡೆತ ಅಂದ್ರೆ 34 ಸಚಿವರಲ್ಲಿ 31 ಜನ ಹಿನ್ನಡೆಯಲ್ಲಿದ್ದಾರಂತೆ. ಆಗ್ಲೇ ಅಪ್ಡೇಟ್ ಇತ್ತು, ಸ್ಟಾಲಿನ್ ಹಾಗೆ ಅವರ ಪುತ್ರ ಉದಯನಿಧಿ ಸ್ಟಾಲಿನ್ ಇಬ್ರು ಕೂಡ ಹಿನ್ನಡೆಯಲ್ಲಿದ್ದಾರೆ ಅಂತ ಹೇಳಿ. ನಂಬರ್ಸ್ ಸ್ಲೈಟ್ ಆಗಿ ಚೇಂಜ್ ಆಗ್ತಾ ಇದೆ. ಆದ್ರೆ ಬಹುತೇಕ ವಿಜಯ್ ಅವರ ಪಕ್ಷವೇ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುವಂತ ಎಲ್ಲ ಸೂಚನೆಗಳು ಇದ್ದಾವೆ. ಯಾಕಂದ್ರೆ ಎಡಿಎಂಕೆ 71, ವಿಜಯ್ ಅವರ ಪಾರ್ಟಿ 104 ಸೀಟ್ಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ವಿಷಲ್ ಹಾಕ್ತಾ ಟಿವಿಕೆ ಗೆಲುವನ್ನ ಸಂಭ್ರಮಿಸುತ್ತಿದ್ದಾರೆ ಅವರ ಅಭಿಮಾನಿಗಳು. ಅವರ ಮನೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಯುವಕರು ಬಹಳ ದೊಡ್ಡ ಮಟ್ಟದಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಮತದಾನ ಮಾಡುವುದಕ್ಕೆ ಉತ್ಸುಕರಾಗಿದ್ರು. ವಿಜಯ್ ಅವರ ಪರವಾಗಿ ಅವರು ನಿಂತ್ಕೊಂಡಿದ್ರು. ಸುಮಾರು 10% ಹೆಚ್ಚಿನ ಪ್ರಮಾಣದ ಮತದಾನ ಈ ಬಾರಿ ತಮಿಳುನಾಡಿನಲ್ಲಾಗಿದೆ. ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ ಒಂದು ಕಡೆ SIR ಅಲ್ಲೂ ಕೂಡ ವರ್ಕ್ ಆಗಿದೆ. ಸುಮಾರು 60 ಲಕ್ಷ 70 ಲಕ್ಷಕ್ಕೂ ಹೆಚ್ಚು ಮತಗಳು ಇಲ್ಲೂ ಕೂಡ ಡಿಲೀಟ್ ಆಗಿದ್ದಾವೆ ಬೇರೆ ಬೇರೆ ಕಾರಣಗಳಿಗಾಗಿ. ಯುವಕರು ಹಾಗೆ ಮಹಿಳೆಯರು ಜೊತೆಗೆ ನಗರ ಪ್ರದೇಶದ ಮತದಾರರು ನಟ ವಿಜಯ್ ಅವರನ್ನ ಪರ್ಯಾಯ ನಾಯಕನಾಗಿ ಕಂಡುಕೊಂಡ ರೀತಿ ಕಾಣಿಸ್ತಾ ಇದೆ. ಪಶ್ಚಿಮ ಬಂಗಾಳದ ಫಲಿತಾಂಶವೂ ಕೂಡ ನೆಚ್ಚಳ ಆಗಿದೆ. ದೀದಿ ಕೋಟೆಯನ್ನ ಬ್ರೇಕ್ ಮಾಡುವಲ್ಲಿ ಸಕ್ಸಸ್ ಆಗಿದ್ದಾರೆ. ದೀದಿ ಕೋಟೆಯನ್ನ ವಿಜಯ ಯಾತ್ರೆಯ ಜೊತೆಗೆ ಬಿಜೆಪಿ ಮುನ್ನುಗ್ಗುವಂತಹ ಕೆಲಸ ಮಾಡಿದೆ. ಸುಮಾರು 192 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವುದು. ಟಿಎಂಸಿ 98 ಕ್ಷೇತ್ರಗಳಲ್ಲಿ. ಆತಂಕ ಯಾರಿಗಿವಾಗ? ಬಂಗಾಳದಲ್ಲಿರುವಂತಹ ಬಾಂಗ್ಲಾ ವಲಸಿಗರಿಗೆ ಆತಂಕ ಕಾಡ್ತಾ ಇದೆ. ಬಾಂಗ್ಲಾದೇಶದ MP ಒಬ್ರು ಅಲ್ಲಿನ ಸೆಷನ್ ಅಲ್ಲಿ ಹೇಳಿಕೆ ಕೊಟ್ಟಿದ್ರು, ಬಿಜೆಪಿ ಏನಾದ್ರೂ ಗೆದ್ದು ಬಿಟ್ರೆ ನಮಗ್ ಕಷ್ಟ ಆಗ್ಬಿಡತ್ತೆ. ಪಶ್ಚಿಮ ಬಂಗಾಳದಲ್ಲಿರುವಂತಹ ಬಾಂಗ್ಲಾ ವಲಸಿಗರು ಏನಿರ್ತಾರೆ ಅವರನ್ನ ನಮಗ್ ವಾಪಸ್ ಕಳುಹಿಸಿ ಬಿಡ್ತಾರೆ ನಮ್ಮ ದೇಶಕ್ಕೆ. ಹಾಗೇನಾದ್ರೂ ವಾಪಸ್ ಬಂದ್ಬಿಟ್ರೆ ನಮ್ಮ ದೇಶದಲ್ಲಿ ಅವರಿಗೆ ಜೀವನ ಮಾಡೋಕೆ ವ್ಯವಸ್ಥೆಯನ್ನ ಕಲ್ಪಿಸೋದಕ್ಕೆ ನಮಗೆ ಕಷ್ಟ ಆಗುತ್ತೆ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಬಾಂಗ್ಲಾದೇಶದ ಸಂಸದರೊಬ್ರು ಕೊಟ್ಟಿದ್ರು. ಈಗ ಬಿಜೆಪಿಯ ಲೀಡ್ ನೋಡಿ ಬಂಗಾಳದಲ್ಲೇ ಆತಂಕ, ಬಾಂಗ್ಲಾದೇಶದಲ್ಲೇ ಆತಂಕ ಸೃಷ್ಟಿಯಾಗಿರೋ ರೀತಿ ಕಾಣಿಸ್ತಾ ಇದೆ. ಅಖ್ತರ್ ಹುಸೇನ್ ಅಂತ ಹೇಳಿ ಆ MP ಹೆಸರು. ಅಖ್ತರ್ ಹುಸೇನ್ ಅವರು ಅಲ್ಲಿನ ಸೆಷನ್ ನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಮುರ್ಷಿದಾಬಾದ್ನ ಬೇರೆ ಬೇರೆ ಕ್ಷೇತ್ರಗಳ ಲೀಡ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾ ಜೊತೆ ಗಡಿ ಹಂಚಿಕೊಂಡಂತಹ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮುಸ್ಲಿಂ ಪ್ರಾಬಲ್ಯವಿರುವಂತಹ ಮುರ್ಷಿದಾಬಾದ್ನಲ್ಲಿ ಬಿಜೆಪಿ ಲೀಡ್ ನಲ್ಲಿದೆ. ಬಿಜೆಪಿಯ ಗೌರಿ ಶಂಕರ್ ಘೋಷ್ 17,000 ಮತಗಳಿಂದ ಮುನ್ನಡೆಯಲ್ಲಿದ್ದಾರೆ. ಟಿಎಂಸಿಯ ಶೌನಿ ಸಿಂಗಾ ರಾಯ್ ಅವರು ಹಿನ್ನಡೆಯಲ್ಲಿದ್ದಾರೆ. ಅಂದ್ರೆ ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅಲ್ಲಿಗೆ ಪಶ್ಚಿಮ ಬಂಗಾಳದಲ್ಲಿ ವರ್ಕ್ ಆಗಿದ್ದು SIR ಅಥವಾ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಗೂಂಡಾ ರಾಜ್ಯ ಅನ್ನುವಂತಹ ನರೇಟಿವ್ ನ ಬಿಜೆಪಿ ಮಾಡ್ತು. ಯಾಕಂದ್ರೆ ಈ ಹಿಂದಿನ ಚುನಾವಣೆಗಳಲ್ಲಿ, ಚುನಾವಣೆಯ ನಂತರದಲ್ಲಾದಂತಹ ಚುನಾವಣಾ ಹಿಂಸಾಚಾರಗಳಿದೆಯಲ್ಲ, ಬೇರೆ ಯಾವ ರಾಜ್ಯಗಳಲ್ಲೂ ಆ ಪ್ರಮಾಣದಲ್ಲಿ ಹಿಂಸಾಚಾರಗಳು ನಡೀತಾ ಇರಲಿಲ್ಲ. ನೇರ ಸ್ಟ್ರಾಂಗ್ ರೂಮ್ಗೆ ನುಗ್ಗೋದು, EVM ಮಷೀನ್ಗಳನ್ನ ಎತ್ಕೊಂಡು ಹೋಗ್ಬಿಡೋದು, ಅಥವಾ ಯಾರು ತಮಗೆ ವೋಟ್ ಹಾಕಿಲ್ವೋ ಆ ಮನೆಗಳಿಗೆ ಹೋಗಿ ಬೆಂಕಿ ಹಚ್ಚೋದು, ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡೋದು, ಬಹಳ ಪೀಕ್ ಲೆವೆಲ್ನ ಒಂದು ಹಿಂಸಾಚಾರಕ್ಕೆ ಸಾಕ್ಷಿಯಾಗ್ತಾ ಇತ್ತು ಪಶ್ಚಿಮ ಬಂಗಾಳ. ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಹಾಗೆಯೇ ಟಿಎಂಸಿಯ ನಡುವೆ ನೇರ ಫೈಟ್ ಆಗಿರುತ್ತೆ. ಬಿಜೆಪಿ ಗೆಲ್ಲುವಂತಹ ವಿಶ್ವಾಸದಲ್ಲಿರುತ್ತೆ. ಬಟ್ ಅವರು ಸೀಮಿತ ಆಗೋದು 77 ವಿಧಾನಸಭಾ ಕ್ಷೇತ್ರಗಳಿಗೆ. ಅದಾದಂತಹ ಸುಮಾರು 1 ತಿಂಗಳು 2 ತಿಂಗಳ ಕಾಲ ಪಶ್ಚಿಮ ಬಂಗಾಳದಲ್ಲಿ ಬಹಳ ದೊಡ್ಡ ಹಿಂಸಾಚಾರ ಆಗುತ್ತೆ. 30-40 ಜನ ಪ್ರಾಣವನ್ನೇ ಕಳ್ಕೊಳ್ತಾರೆ.
2,000ರಿಂದ 3,000 ಕೇಸ್ಗಳು ದಾಖಲಾಗ್ತವೆ. ತಮಿಳುನಾಡಿನ ರಿಸಲ್ಟ್ಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ಅಪ್ಡೇಟ್ ಲಭ್ಯವಾಗ್ತಾ ಇದೆ. 100ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲು ಮಾಡಿರುವಂತಹ ಟಿವಿಕೆ ಪಕ್ಷದ ಜೊತೆಗೆ ಮೈತ್ರಿಗೆ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಒಲವನ್ನ ತೋರಿಸ್ತಾ ಇದೆ ಅನ್ನುವಂಥ ಮಾಹಿತಿ. 6 ಕ್ಷೇತ್ರಗಳಲ್ಲಿ ತಮಿಳುನಾಡಿನಲ್ಲಿ ಮುನ್ನಡೆಯನ್ನ ಕಾಂಗ್ರೆಸ್ ಕಾಯ್ದುಕೊಂಡಿದೆ. ಡಿಎಂಕೆಯ ಜೊತೆ ಮೈತ್ರಿಯಲ್ಲಿ ಅವರು ಸ್ಪರ್ಧೆ ಮಾಡಿದ್ದು. ಸುಮಾರು 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆಯನ್ನ ಮಾಡಿತ್ತು. ಅದರಲ್ಲಿ 6ರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕಾಂಗ್ರೆಸ್ನ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ. ಈಗ ಟಿವಿಕೆ ಪಕ್ಷ 104 ಸೀಟ್ ಗೆಲ್ತಾ ಇದ್ದ ಹಾಗೆ, ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದ ಹಾಗೆ, ಇನ್ನವರಿಗೆ ಬೇಕಾಗಿರೋದು ನಾನಾಗಲೇ ಹೇಳಿದ ಹಾಗೆ ಇನ್ನೊಂದು 14 ಸೀಟ್ಗಳು ಬೇಕು. 6 ಸೀಟ್ಗಳಿರುವಂತಹ 6 ಸೀಟ್ಗಳಲ್ಲಿ 6ರಿಂದ 5 ಸೀಟ್ಗಳಲ್ಲಿ ಮುನ್ನಡೆಯಲ್ಲಿರುವಂತಹ ಕಾಂಗ್ರೆಸ್ ಅವರು ಟಿವಿಕೆ ಸಪೋರ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರಂತೆ. ಅಂದ್ರೆ ಡಿಎಂಕೆ ಹಾಗೆ ಎಡಿಎಂಕೆಯನ್ನ ಹೊರಗಿಟ್ಟು ಅವರ ಜೊತೆ ಮೈತ್ರಿ ಮಾಡಿಕೊಂಡಿರುವಂತಹ ಪಕ್ಷಗಳು ಎಷ್ಟು ಸೀಟ್ಗಳನ್ನ ಗೆದ್ದಿದ್ದಾವೋ ಆ ಸೀಟ್ಗಳ ಮೇಲೆ ಇದು ಡಿಪೆಂಡ್ ಆಗುತ್ತೆ. 118 ಸೀಟ್ಗಳನ್ನ ಪಡೆಯೋದಕ್ಕೆ ಆ ಸಣ್ಣ ಪುಟ್ಟ ಪಕ್ಷಗಳ ಮೂಲಕ ಟಿವಿಕೆ ವಿಜಯ್ ಅವರಿಗೆ ಸಾಧ್ಯ ಆಗ್ಬಿಟ್ರೆ ಸರ್ಕಾರವನ್ನ ಡಿಎಂಕೆ ಹಾಗೆ ಎಡಿಎಂಕೆಯನ್ನ ಹೊರಗಿಟ್ಟು ರಚನೆ ಮಾಡೋದಕ್ಕೆ ವಿಜಯ್ ಅವರಿಗೆ ಅವಕಾಶ ಸಿಗುತ್ತೆ. ಬಟ್ ಆ ಸಣ್ಣ ಸಣ್ಣ ಪಾರ್ಟಿಗಳು ಡಿಎಂಕೆ ಹಾಗೆ ಎಡಿಎಂಕೆಯ ಜೊತೆ ಮೈತ್ರಿಯಲ್ಲಿರುವಂತಹ ಆ ಸಣ್ಣ ಸಣ್ಣ ಪಾರ್ಟಿಗಳು ಎಷ್ಟು ಸೀಟ್ಗಳನ್ನ ಪಡೆಯುತ್ತಾವೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಇಲ್ಲ ಅಂತಂದ್ರೆ ಎಡಿಎಂಕೆಯ ಜೊತೆಯೇ ಮೈತ್ರಿ ಮಾಡಿಕೊಳ್ಳುವಂತಹ ಸನ್ನಿವೇಶ ಟಿವಿಕೆ ಪಕ್ಷಕ್ಕೆ ನಿರ್ಮಾಣ ಆಗಬಹುದು. ಸಮಯ 12:31. ಬಹುತೇಕ ಎಲ್ಲ ಕ್ಷೇತ್ರಗಳ ಬಹುತೇಕ ಎಲ್ಲ ರಾಜ್ಯಗಳ ರಿಸಲ್ಟ್ ಕೂಡ ಈಗ ಸ್ಪಷ್ಟವಾಗಿದೆ. ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇದೆ. ಯಾರು ಅಧಿಕಾರಕ್ಕೆ ಬರ್ತಾರೆ, ಯಾರು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾರೆ ಅಂತ ಹೇಳಿ ರಾಜ್ಯದಲ್ಲಿ ನಡೀತಾ ಇರುವಂತಹ 2 ಬೈ ಎಲೆಕ್ಷನ್ ಕುತೂಹಲಕ್ಕೆ ಕಾರಣ ಆಗಿತ್ತು. ಒಂದರಲ್ಲಂತೂ ರಿಸಲ್ಟ್ ಡಿಕ್ಲೇರ್ ಆಗ್ಬಿಡ್ತು. ಯಾಕಂದ್ರೆ 50%ಗಿಂತ ಹೆಚ್ಚಿನ ಮತಗಳನ್ನ ಪಡ್ಕೊಂಡಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ HY ಮೇಟಿ ಅವರ ಪುತ್ರ ಉಮೇಶ್ ಮೇಟಿ. ಬಾಗಲಕೋಟೆ ತನ್ಗೆ ಉಳಿಸಿಕೊಳ್ಳುವಲ್ಲಿ ಅಥವಾ ತನ್ನ ಶಾಸಕರನ್ನ ಅಲ್ಲಿ ಉಳಿಸಿಕೊಳ್ಳುವಲ್ಲಿ ಸಕ್ಸಸ್ ಆಗಿದೆ ಕಾಂಗ್ರೆಸ್ ಪಾಳಿಯ. ಆದರೆ ದಾವಣಗೆರೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಅನುಮಾನಗಳು ಮೂಡಿತ್ತು. ಯಾಕಂದ್ರೆ ಆರಂಭದ ಹಂತದಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು. ಈಗ 13ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. ಅಂತರ ಕಡಿಮೆಯಾಗಿದೆ. ನಾವಾಗಲೇ ಹೇಳಿದ್ವಿ 12ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯದ ಸಂದರ್ಭದಲ್ಲಿ ಸುಮಾರು 12,000 ಮತಗಳ ಅಂತರದಲ್ಲಿ ಗೆಲುವನ್ನ ಅಥವಾ ಲೀಡನ್ನ ಪಡ್ಕೊಳ್ಳುವಲ್ಲಿ ಸಕ್ಸಸ್ ಆಗಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.